ಹ್ಞೂ 100 rupees ಇದೆ ಕೊಡ್ತೀನಿ. ಯಾಕಪ್ಪ 100 rupees ನಿನ್ಗ? ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗ್ತಾರೆ. ನಮ್ಮ ಕಾಲದಲ್ಲೆಲ್ಲ 100 rupees ಇಲ್ಲ, ಜಸ್ಟ್ 1 rupees ಅಷ್ಟೇ ನಾವು ಕೇಳ್ತಿದ್ವಿ. ಸೊ ಇಲ್ಲಿ ಬಿಡು, ಇವಾಗ ನಾನು ಫೇಸ್ ವಾಶ್ ತಗೊಂಡಿದ್ದೀನಿ. ಸೊ ಆಮೇಲೆ ಕೊಡ್ತೀನಿ ನಾನು. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ. ಫೇಸ್ ವಾಶ್ ಹಾಕೊಂಡಿದ್ದೀನಲ್ಲ, ತೊಳ್ಕೊಂಡ್ಮೇಲೆ ಕೊಡ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ. ಹೌದು, ಸರಿ. ಅದೆಲ್ಲ ಪ್ರೊಸೆಸ್ ನೋಡು. ನೋಡಿ 100 ಯಾವುದು 500 ಯಾವುದು ಇವಾಗ? ಇದು 100 ಇದು 500. ಹೊಸ ಹಂಗೆ ಇದನ್ನೇ ತಗೋ. ಇದನ್ನ ತೊಗೊಂಡೋಗಿ ನೋಡಿಲಿ ಚೇಂಜ್ ತೊಗೊಂಬಾ 400. ಓಕೆನಾ? 100 rupees ಅಷ್ಟೇ ಖರ್ಚು ಮಾಡು. ಸೊ ಹುಷಾರಂಗೆ ಹೋಗು, ಓಕೆನಾ? ಹಾಂ ಸರಿ, ಹೋಗು. ಯಾಕಪ್ಪ, ಯಾಕೆ ಏನಾಯ್ತು? ಈಗ 100 rupees ಇದೆ. 100 rupees ನೀವು 500 ಅಂತ ಹೇಳ್ತೀರ ನನಗೆ? ನಾನು ಸುಳ್ಳು ಹೇಳಿದ್ದೀನಿ. ಸುಳ್ಳು ಹೇಳಿದ? ನನ್ನ ಫೇಸ್ ಬ್ಯಾಕ್ ಹಾಳಾದ್ರೂ ಪರವಾಗಿಲ್ಲ, ನಾನು ಇವಾಗ ತೆಗೆದು ನೋಡಿದ್ದೀನಿ. ಇದು ಈ ಥರ ಮಾಡೋ ತಪ್ಪು, ಓಕೆನಾ? ಇದು ಯಾಕೆ ಈ ಥರ ತಪ್ಪು ಮಾಡಿದ್ದೀನಿ ನೀನು? ಸುಳ್ಳು ಹೇಳಿದ್ದೀನಿ ನಮ್ಗೆ. 500 ತಿನ್ನಕ್ಕಾಗುತ್ತೆ. ಸೊ ಇನ್ನೊಂದ್ಸರಿ ಈ ಥರ ತಪ್ಪು ಮಾಡಬಾರ್ದು. ಮಕ್ಕಳು ನೋಡ್ರಿ, ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇದೇ ಥರನೇ ಮಾಡೋದು. ಸೊ ನಾವು ಮುಖಕ್ಕೆ ಫೇಸ್ ಬ್ಯಾಕ್ ಹಾಕೊಂಡಿದ್ದೀನಿ ಅಂತ ಹೇಳ್ಕಸಿ. ಸೊ ಇವನೇನು ಮಾಡ್ಬಿಟ್ಟ, ಇದು 500 ಅಂತೇಳಿ. ನೋಡ್ರಿ, ಮಕ್ಕಳು ಇದೇ ಥರನೇ ಹೇಳೋದು. ಅವನೇನು ತಿಳ್ಕೊಂಡಿದ್ದ, ನಾನು 100 rupees ಕೊಡ್ತೀನಿ ಅಂತ ತಿಳ್ಕೊಂಡಿದ್ದ. ಬಟ್ ನಾನು 100 rupees ಕೊಡಲಿಲ್ಲ, 500 ಕೊಡ್ತೀನಿ. ಯಾಕಂದರೆ ನಂಗೆ ಚೇಂಜ್ ಬೇಕಿತ್ತು, ನೀಟ್ ಚೇಂಜ್. ಯಾಕಂದ್ರೆ ಗಾಡಿ ಪೆಟ್ರೋಲ್ ಹಾಕ್ಸೋಕ್ಕೋಸ್ಕರ. ಸೊ ಇವನೇನು ಮಾಡ್ಬಿಟ್ಟ, ನನಗೆ ಸುಳ್ಳು ಹೇಳಿದ. 500 ಕೊಡ್ತಾರೆ ಅನ್ನೋ ಇಂಟೆನ್ಷನ್ಗೋಸ್ಕರ ಸುಳ್ಳು ಹೇಳಿದ. ಯಾವುದೇ ಥರದಿಂದ ಮಕ್ಕಳು ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರ ನೋಡ್ಕೋಬೇಕು ನಾವು. ಯಾಕಂತಂದ್ರೆ ನೋಡ್ರಿ, ಅವನಿಗೆ ಪ್ರಜ್ಞೆ ಏನಂತಂದ್ರೆ ಮನವರಿಕೆ ಆಯಿತು. ಸೊ ನಾನು ಸುಳ್ಳು ಹೇಳಿದೆ ಅಂತೇಳಿ. ಸೊ ಅವ್ನಿಗೆ ಯಾಕೆ ಸುಳ್ಳು ಹೇಳಿದೆ ಅಂತಂದ್ರೆ ಮನವರಿಕೆ ಆಯ್ತು ಅಂತಂದರೆ, ನಾನು ಚೇಂಜ್ ತೊಗೊಂಬ ಅಂತ ಹೇಳಿದ್ದೆ 400 rupees. ಸೊ 100 rupees ತೊಗೊಂಡೋಗಿ 400 rupees ಹೆಂಗೆ ಚೇಂಜ್ ತೊಗೊಂಬರ್ತಾನೆ ಅವನು. ಸೊ ಅದಕ್ಕೋಸ್ಕರ ಮನವರಿಕೆ ಆಯ್ತು ಅವನಿಗೆ. ಸೊ ಇನ್ನೊಂದ್ಸರಿ ಈ ಥರನ ತಪ್ಪನ್ನ ಯಾವತ್ತೂ ಮಾಡಬಾರ್ದಪ್ಪ. ಓಕೆನಾ? ನಿನ್ನ ಮನವರಿಕೆ ಆಯಿತು, ಓಕೆ ಒಪ್ಪು ಅಂತೀನಿಲ್ಲ. ನಾನು ಇನ್ನೊಂದ್ಸರಿ ಈ ಥರ ತಪ್ಪು ಮಾಡೋಣ. ಸೊ ಇವಾಗ ನಾನು ತಗೋ. ಸೊ 100 rupees ತೊಗೊಂಡೋಗಿ ನಿಮ್ಮ ಫ್ರೆಂಡ್ ಜೊತೆ ಆಟಾಡ್ಕೊಂಬ, ಓಕೆನಾ? ಸರಿ, ಓಕೆ, ಬಾಯ್. ನೋಡ್ರಿ, ಮಕ್ಕಳೆಲ್ಲ ತಪ್ಪು ಮಾಡ್ತಾರೆ, ಇಲ್ಲನಲ್ಲ. ಒಂದು ಗಾದೆ ಮಾತಿದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೇನೋ ಬಸವ ಅಂತಂದು ಹೇಳಿದಂಗಿದೆ. ಸೊ ಅದಕ್ಕೋಸ್ಕರ ಮಕ್ಕಳು ಏನು ಮಾಡ್ತಾರಂದ್ರೆ ಇದೇ ಥರ ಸುಳ್ಳು ಹೇಳ್ತಿದ್ದಾರೆ. ಅವ್ರನ್ನ ನಾವು ತಿದ್ದಿ ಬುದ್ಧಿ ಕಲಿಸಿ ಹೋಗಬೇಕು. ಈಗ ಮಾಡಿದ್ರೇ ಮಾಡ್ತೀವಿ, ಇಲ್ಲ ಅಂತಂದ್ರೆ ಮುಂದೆ ನಾವು ಮಕ್ಕಳನ್ನ ಒಳ್ಳೆ ದಾರಿ ತರ್ತೀವಿ ಅಂತಂದರೆ ಅದು ಆಗ್ಲಾರ್ದ ಮಾತು. ಸೊ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ.